ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಶುಕ್ರವಾರ ಅಮಾವಾಸ್ಯೆ ಪೂಜೆ ಮಾಡಿ ಮನೆಯೆಲ್ಲ ಧೂಪ ಕೊಟ್ಟೆ. ನೀವು ಅಷ್ಟೇ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಮನೆಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಈ ರೀತಿ ಕೆಂಡದಲ್ಲಿ ಮಾಡಿಕೊಂಡು ಮನೆ ತುಂಬ ಧೂಪ ಹೊಗೆ ಕೊಡಿ. ಈ ರೀತಿ ಮನೆಗೆ ಮಾಡೋದ್ರಿಂದ ಸ್ವಲ್ಪ ಪಾಸಿಟಿವ್ ಎನರ್ಜಿ ಚೆನ್ನಾಗಿರುತ್ತೆ. ಹಾಗೆ ನಾನು ಇಲ್ಲಿ ಬ್ರೇಕ್ಫಾಸ್ಟ್ಗೋಸ್ಕರ ಬೆಟ್ಟದ ನೆಲ್ಲಿಕಾಯಿ ಬಳಸ್ಕೊಂಡು ಚಿತ್ರಾನ್ನ ಮಾಡಿದ್ದೆ. ಅದರ ರೆಸಿಪಿ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಳಿಗಾಲ ಬಂತಿದ್ದಂಗೆ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ವ. ಈಗ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ಮೇಲೆ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎರಡು ಫ್ರೈ ಆಗಿದೆ. ಈಗ ನಾನಿಲ್ಲಿ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಈ ಟೈಮ್ನಲ್ಲಿ ತುಂಬ ಹುಷಾರು ತಪ್ಪೋದು ಜಾಸ್ತಿ. ಈ ಟೈಮ್ನಲ್ಲಿ ಬೆಟ್ಟದ ನೆಲ್ಲಿಕಾಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಆದಷ್ಟು ನಾವು ಬೆಟ್ಟದ ನೆಲ್ಲಿಕಾಯಿನ ಸೇರಿಸಿ. ಈಗ ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಏನೂ ಆ್ಯಡ್ ಮಾಡಿಲ್ಲ. ವಿತೌಟ್ ಆನಿಯನ್ ಗಾರ್ಲಿಕ್ ಅಡುಗೆ ಮಾಡೋರು ಈ ರೆಸಿಪಿ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಈಗ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಬಾಡಿಸ್ಕೊಂಡು ಆನಂತರ ಇದಕ್ಕೆ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಇದಕ್ಕೆ ಹೆಚ್ಚಾಗಿ ಹಾಕ್ಕೊಳ್ಳಿ. ಆಗ ಅದರದ್ದು ಫ್ಲೇವರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಇಲ್ಲಿ ಫ್ರೆಶ್ಶಾಗಿ ತುರಿದಿರೋಂತಹ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನೇ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ತೆಂಗಿನಕಾಯಿ ಬೇಗ ಅಳಿಸ್ಕೊಂಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿನ ನೀಟಾಗಿ ಆಯಿಲ್ನಲ್ಲೇ ಫ್ರೈ ಮಾಡ್ಕೊಂಬಿಡ್ಬೇಕು. ಈಗ ಇದಕ್ಕೆ ನೆಕ್ಸ್ಟ್ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಈ ಟೈಮ್ನಲ್ಲೇ ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಸೇರಿಸಿ ನೀಟಾಗಿ ಇನ್ನೊಂದು ಸರಿ ಎಲ್ಲ ಹೊಂದೋ ರೀತಿ ಎಣ್ಣೆನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಬಿಡೋಣ. ಈಗಿನ್ನೇನು ಆಲ್ಮೋಸ್ಟ್ ಈ ಚಿತ್ರಾನ್ನ ಗೊಜ್ಜು ರೆಡಿ ಆಗ್ತಾಯಿದೆ. ಈಗ ಇಲ್ಲಿ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ತುರಿದು ಇಟ್ಕೊಂಡು ಅದನ್ನು ಇದಕ್ಕೆ ಸೇರಿಸಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದರ ಹಸಿ ವಾಸನೆ ಹೋದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಇಲ್ಲೆಲ್ಲೂ ಬೆಟ್ಟದ ನೆಲ್ಲಿಕಾಯಿ ಬಳಸಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ. ಎಕ್ಸ್ಟ್ರಾ ನಾನಿಲ್ಲಿ ಏನೂ ಹುಳಿ ಆ್ಯಡ್ ಮಾಡಿಲ್ಲ. ನಿಮಗೆ ಇನ್ನೂ ಹುಳಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾನು ನಿಂಬೆ ರಸ ಏನೂ ಹಾಕಿಲ್ಲ, ನೆಲ್ಲಿಕಾಯಿನೆಲ್ಲ ಹುಳಿ ಸಾಕು ಅಂತ ಹೇಳ್ಬಿಟ್ಟು. ಈಗ ಇದು ರೆಡಿ ಆಗಿದೆ. ಇದಕ್ಕೆ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಗೊಜ್ಜು ರೆಡಿ ಆಗುತ್ತೆ. ಈಗ ಇದಕ್ಕೆ ಫಸ್ಟ್ ಅನ್ನ ಮಾಡಿಟ್ಕೊಂಡು ಉದುದ್ರಾಗಿ ಅನ್ನ ಮಾಡಿ ಕಲಿಸ್ಕೊಂಡ್ರೆ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸ್ ಕೂಡ ಒಂದು ಹೆಲ್ತಿಯಾಗಿರೋಂಥ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಹಾಗೆ ನಾನು ಮಧ್ಯಾಹ್ನದ ಅಡುಗೆಗೋಸ್ಕರ ಹುರುಳಿಕಾಳನ್ನ ನೆನೆಸ್ಕೊಂಡು ಮೊಳಕೆ ಕಟ್ಟಿಟ್ಕೊಂಡಿದ್ದೆ. ಮೊಳಕೆ ಕಾಳು ಹುರುಳಿಕಾಳು ಸಾಂಬಾರನ್ನು ಮಾಡೋದನ್ನ ರೆಸಿಪಿ ತೋರಿಸ್ತೀನಿ. ನಾನು ಫಸ್ಟೇ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟು ಆನಂತರ ಪೂಜೆ ಮಾಡೋದಕ್ಕೆ ಹೋಗಿದ್ದೆ. ಈಗ ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ನನ್ನ ಕೆಲಸಕ್ಕೋಸ್ಕರ ಕಿಚನ್ಗೆ ಬಂದೆ. ಈಗ ನನಗೋಸ್ಕರ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 3 ದೊಡ್ಡಪತ್ರೆ ಎಲೆನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿ ಹಾಗೂ ಒಂದು ಅರ್ಧ ಸೌತೆಕಾಯಿನ ತೆಗೆದಿಟ್ಕೊಂಡು ಇದಿಷ್ಟನ್ನು ನಾನು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ರೆಡಿ ಮಾಡ್ಕೊಳ್ತೀನಿ ನೀರು ಸೇರಿಸ್ಕೊಂಡು. ಈಗ ನೋಡ್ಬೋದು ನೀವು ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಈ ಜ್ಯೂಸ್ಗೆ ಒಂದು ಸ್ವಲ್ಪ ಲೈಟಾಗಿ ಒಂದು ಚಿಟಿಕೆಯಷ್ಟು ಸಾಲ್ಟು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಹಾಗೆ ನಾನು ರೆಗ್ಯುಲರಾಗಿ ತೊಗೊಳ್ಳೋವಂಥದ್ದಿಗೆ ನೆನೆಸಿಟ್ಟುವಂತಹ ಮೆಂತ್ಯ ಕಾಳು ಹಾಗೆ ಬಾದಾಮಿ ಒಟ್ಟಿಗೆ ನಾನು ಡ್ರಿಂಕ್ಸ್ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದಿಷ್ಟು ತೊಗೊಂಡು ನೆಕ್ಸ್ಟ್ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆಗೆ ನಾನು ಆಗಲೇ ಹೇಳ್ದಂಗೆ ಹುರುಳಿಕಾಳು ಮೊಳಕೆ ಸಾರು ಹಾಗೆ ಪಾಲಕ್ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ನಾನು ಮಧ್ಯಾಹ್ನದ ಅಡುಗೆಗೆ. ಫಸ್ಟು ಪಾತ್ರೆಗೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ಅದಾದ ನಂತರ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಈರುಳ್ಳಿ ಫ್ರೈ ಆದಮೇಲೆ ಮೊಳಕೆ ಕಾಳನ್ನ ತೊಗೊಂಡು ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ತೊಳೆದಿಟ್ಟ ಮೊಳಕೆ ಕಾಳುಗಳನ್ನ ಇದಕ್ಕೆ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೊಳಕೆ ಕಾಳು ಚೆನ್ನಾಗಿ ಹಸಿ ವಾಸನೆ ಹೋಗಿ ಫ್ರೈ ಆಗೋದಕ್ಕೆ ಬಿಡೋ ಟೈಮ್ನಲ್ಲೇ ನಾನು ಈ ಕಡೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ. ಆ ಮಸಾಲೆಗೆ ಏನೇನೆಲ್ಲ ಹಾಕ್ತೀನಿ ನೋಡ್ಕೊಂಬರೋಣ ಒಂದು ಸಾರಿ. ನಾನು ಮಸಾಲೆಗೋಸ್ಕರ ಫಸ್ಟ್ ಒಂದು ಜಾರ್ಗೆ ಒಣಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡೂ ಸೇರಿಸಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಹಾಗೆ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಗೋಸ್ಕರ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಗಸಗಸೆ, ಕಾಳುಮೆಣಸು ಇದಿಷ್ಟು ಸ್ವಲ್ಪ ತೊಗೊಂಡು ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ತೆ ಹಾಗೆ ಮೆಣಸಿನ್ಕಾಯಿ ಪುಡಿ ಕೂಡ ಬೇಕಿದ್ರೆ ಸೇರಿಸ್ಕೋಬೋದು. ಇದಿಷ್ಟನ್ನು ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಂಬರೋಣ. ಅಷ್ಟರಲ್ಲಿ ನಮಗೆ ಹುರುಳಿಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ಹುರುಳಿಕಾಯಿ ಚೆನ್ನಾಗಿ ಬಾಡಿದ ನಂತರ ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡು
ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳು ಸಾರಿಗೆ ಬೇರೆ ತರಕಾರಿಗಳನ್ನೂ ಹಾಕಿ ಮಾಡ್ಬೋದು, ಆದರೆ ಬೇರೆ ತರಕಾರಿಗಳಿಗಿನ್ನ ಆಲೂಗೆಡ್ಡೆ ಬದನೆಕಾಯಿ ಹಾಕಿದಾಗ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಈಗ ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಸಾರಿಗೆ ಎಷ್ಟು ಬೇಕೋ ಅಷ್ಟು ಈಗಲೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬದನೆಕಾಯಿ ಚೆನ್ನಾಗಿ ಬಾಡೋವರೆಗೂ ಅದು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಈಗ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬದನೆಕಾಯಿ ಕೂಡ ಫ್ರೈ ಆಗುತ್ತೆ. ಅಷ್ಟರಲ್ಲಿ ನಾನು ನುಣ್ಣಗೆ ಮಸಾಲೆ ರುಬ್ಬಿಟ್ಕೊಂಡು ಆ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಮಸಾಲೆನ ಸೇರಿಸ್ತಾ ನಾವು ಇದಕ್ಕೆ ಮಸಾಲೆ ಮಿಕ್ಸಿ ಜಾರ್ನೂ ಕೂಡ ನೀರು ಹಾಕಿ ಸ್ವಲ್ಪ ತೊಳ್ಕೊಂಡು ನೀಟಾಗಿ ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಗೆ ಒಂದು ಸಾರಿ ತಿರುಗಿಸಿ ನೋಡಿಬಿಟ್ಟು ನಮಗೆ ಸಾರು ತಿಕ್ನೆಸ್ ಎಷ್ಟು ಬೇಕು, ತೆಳು ಮತ್ತು ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಇದನ್ನ ಒಂದು ಕಡೆ ಚೆನ್ನಾಗಿ ಮಳ್ಳದಕ್ಕೆ ಸಾಂಬಾರನ್ನ ಪಕ್ಕದ ಸ್ಟವ್ ಇಟ್ಟು ಈ ಕಡೆ ನಾನು ಪಾಲಕ್ ಸೊಪ್ಪನ್ನ ಪಲ್ಯ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಕೂಡ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು ನನಗೆ ಇಷ್ಟು ತೆಳು ಸಾಕು ಅಂತ ನೀರನ್ನ ಇಷ್ಟಕ್ಕೆ ಹಾಕ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ಬೇಕಿದ್ರೆ ನೀವು ಉಪ್ಪು ಖಾರ ನೋಡಿ, ಖಾರ ಬೇಕು ಅಂದರೂ ಕೂಡ ಮೆಣಸಿನ್ಕಾಯಿ ಪುಡಿ ಹಾಕಿ ಸೇರಿಸ್ಕೊಬೋದು ಉಪ್ಪು ಖಾರನ. ಈಗ ಸಾರನ್ನ ಪಕ್ಕದಕ್ಕೆ ಬೇಯೋದಕ್ಕೆ ಇಟ್ಟು ಈ ಕಡೆ ಪಾತ್ರೆಗೆ ಎಣ್ಣೆ ಕಾಯೋದಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕಷ್ಟೇ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿದ್ದೀನಿ. ಹಾಗೆ ಇಲ್ಲಿ ಹಣ್ಣಾಗಿರೋ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಎಲ್ಲ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡ. ಈರುಳ್ಳಿ ಮೆಣಸಿನ್ಕಾಯಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಬಿಟ್ಟು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನೋಡ್ಬೋದು ನಿಮ್ಗೆ ಇಲ್ಲಿ ಎಷ್ಟು ಕಾಣಿಸ್ತಾ ಇದೆ ಅಂತ. ಬೆಂದಮೇಲೆ ಸ್ವಲ್ಪ ಪಲ್ಯ ಆಗುತ್ತೆ. ನಾನು ಒಂದು ಕಟ್ಟಷ್ಟು ಸೊಪ್ಪನ್ನ ಸಣ್ಣಗೆ ತೊಳೆದು ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ನಾನೆಲ್ಲ ಈಗಲೇ ಉಪ್ಪು ಸೇರಿಸಲ್ಲ, ಯಾಕೆಂದರೆ ಸೊಪ್ಪಿನಲ್ಲಿ ಬೇಗ ನೀರು ಬಿಟ್ಕೊಳ್ಳೋದ್ರಿಂದ ಮತ್ತು ಸೊಪ್ಪು ಬಾಡಿದ್ಮೇಲೆ ಕಮ್ಮಿ ಆಗುತ್ತೆ ನಾವು ಚೆನ್ನಾಗಿ ಫ್ರೈ ಮಾಡ್ತಾ. ಈ ಟೈಮಲ್ಲೇ ನಾವು ಸೊಪ್ಪು ಹೆಚ್ಚಾಗಿದೆ ಅಂತ ಉಪ್ಪು ಹಾಕ್ಬಿಟ್ರೆ ಕೆಲವೊಂದು ಸತಿ ಪಲ್ಯ ಉಪ್ಪು ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಹಾಗೆ ಉಪ್ಪೇನೂ ಹಾಕಿದೆ ಮತ್ತು ಯಾವುದೇ ಕಾರಣಕ್ಕೂ ನೀರು ಕೂಡ ಹಾಕಿದೆ. ಹಾಗೆಯೇ ಸೊಪ್ಪನ್ನ ಇದರಲ್ಲಿ ಹುರ್ಕೊಳ್ತೀನಿ. ಎಣ್ಣೆನಲ್ಲಿ ಈರುಳ್ಳಿ ಜೊತೆನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಯಕ್ಕೆ ನಾನು ಎಲ್ಲೂ ನೀರು ಹಾಕಿಲ್ಲ ಮತ್ತು ಆಗಲೇ ನೆಕ್ಸ್ಟ್ ಜಾಸ್ತಿ ಪದಾರ್ಥಗಳನ್ನೂ ಹಾಕಿಲ್ಲ. ಸಿಂಪಲಾಗಿ ಮಾಡಿದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಆಗುತ್ತೆ. ಡೈಲಿ ಆದಷ್ಟು ಸೊಪ್ಪು, ಮೊಳಕೆ ಕಾಳು, ತರಕಾರಿಗಳನ್ನ ಹೆಚ್ಚು ಸೇವಿಸಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಆಲ್ಮೋಸ್ಟ್ ಇಲ್ಲಿ ನನಗೆ ಸೊಪ್ಪು ಒಂದು 3/4% ಬಾಡಿದೆ. ಈ ಟೈಮ್ನಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು ಸೇರಿಸಿದ್ಮೇಲೆ ಮತ್ತೆ ಇನ್ನೂ ನೀರಿನ ಅಂಶ ಜಾಸ್ತಿ ಬಿಡುತ್ತೆ, ನೀವು ನೋಡ್ತಾ ಹೋಗ್ಬೋದು. ಇದರಲ್ಲಿ ನಾನು ಎಲ್ಲೂ ನೀರು ಹಾಕಿಲ್ಲ, ಆದ್ರೂ ಇನ್ನೂ ಅಷ್ಟು ನೀರು ಅಂಶ ಇದೆ ಇದರಲ್ಲಿ. ನೀರನ್ನ ಹಾಗೆ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ಅಷ್ಟು ಒಂದು ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಶ್ಶಾಗಿ ತುರಿದಿಟ್ಟಿರೋಂಥ ತೆಂಗಿನಕಾಯಿ ತುರಿನ ಸ್ವಲ್ಪ ಸೇರಿಸ್ಕೊಂಡು ಇದಿಷ್ಟರಲ್ಲೇ ಹಾಗೆ ನೀಟಾಗಿ ಕಂಪ್ಲೀಟಾಗಿ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ತೀನಿ. ಈ ಕಡೆ ಸಾಂಬಾರು ರೆಡಿಯಾಗಿತ್ತು. ಹಾಗೆ ಪಲ್ಯ ಸಾಂಬಾರು ರೆಡಿ ಆಗ್ತಾ ಇದ್ದಾಗೆ ಹಿಂದೆನೇ ಮುದ್ದೆ ಮಾಡಿಕೊಂಡೆ. ಬೆಳಗ್ಗೆ ಚಿತ್ರಾನ್ನಕ್ಕೆ ರೈಸ್ ಮಾಡಿದ್ನಲ್ಲ, ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ವೈಟ್ ರೈಸ್ ಇತ್ತು, ಅದ್ರ ಜೊತೆಗೆ ಮುದ್ದೆ ಮಾಡಿಕೊಂಡು ಮಧ್ಯಾಹ್ನಕ್ಕೂ ಮತ್ತು ರಾತ್ರಿ ಊಟಕ್ಕೆ ಅದೇ ಇತ್ತು. ಮತ್ತು ರಾತ್ರಿ ಬಿಸಿ ಅನ್ನ ಮಾಡಿಕೊಂಡೆ. ಈ ರೀತಿ ನಾವು ಫಸ್ಟೇ ಪ್ಲ್ಯಾನ್ ಮಾಡಿ ಮಾಡ್ಕೊಂಬಿಟ್ರೆ ಆದಷ್ಟು ಬೇಗ ಅಡುಗೆನೂ ಮುಗಿಯುತ್ತೆ. ಹಾಗೆ ಡೈಲಿ ನಾವು ಹೆಲ್ದಿಯಾಗಿ ಊಟ ಕೂಡ ಮಾಡ್ಬೋದು. ನೋಡ್ತಿದ್ರೇ ಬಾಯಿಗೆ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿತ್ತು. ಟೇಸ್ಟ್ ಮಾತ್ರ ಸಾಂಬಾರು ತುಂಬ ಚೆನ್ನಾಗಿತ್ತು. ಹಾಗೆ ಈವ್ನಿಂಗ್ ನಾನು ಸ್ನ್ಯಾಕ್ಸ್ಗೋಸ್ಕರ ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಹಾಕ್ಕೊಂಡು ಒಂದು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ. ನಾನಿಲ್ಲೆಲ್ಲೂ ಸಕ್ಕರೆ ಆ್ಯಡ್ ಮಾಡಿಲ್ಲ, ಜಸ್ಟ್ ಏಲಕ್ಕಿ ಬಾಳೆಹಣ್ಣೆಲ್ಲ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಜೇನುತುಪ್ಪ ಹಾಕಿ ತಗೊಂಡೆ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನಷ್ಟು ಆರೋಗ್ಯಕರ ರೆಸಿಪೀಸ್ಗಳು ಹಾಗೆ ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.